ಗುಣಮಟ್ಟದ ಚಿಕಿತ್ಸೆಯನ್ನು ಮಾನವೀಯತೆಯ ಸ್ಪರ್ಶದ ಮೂಲಕ ನೀಡುತ್ತಾ ರೋಗಿಗಳ ಸೇವೆ ಮಾಡುತ್ತಿರುವ ಮಣ್ಣೂರು ಆಸ್ಪತ್ರೆಯ ಸೇವೆ ಅನನ್ಯವಾದದ್ದು ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಶ್ಲಾಘಿಸಿದರು. ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕುರಿತಂತೆ ದಿ ವೆಲ್ನೆಸ್ ರೆವಲ್ಯೂಷನ್ ಎನ್ನುವ ಮ್ಯಾಗಜಿನ್ ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ಬಸವಣ್ಣನವರ ತತ್ವ ಅಳವಡಿಸಿಕೊಂಡು ವೈದ್ಯರಾಗಿ ರೋಗಿಗಳ ಸೇವೆ ಮಾಡುತ್ತಿರುವ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುವ ಅಭ್ಯರ್ಥಿಗಳಿಗೆ ಪುಸ್ತಕ ಒದಗಿಸುವ ಮೂಲಕ ಮಾದರಿಯ ಜೊತೆಗೆ ಸ್ಪರ್ಧಾಳುವಿಗೆ ಪ್ರೋತ್ಸಾಹ ಧನ ನೀಡುವುದರ ಮೂಲಕ ಕ್ರೀಡೆಯ ಪ್ರೋತ್ಸಾಹ ನೀಡಿರುವುದು ಶ್ಲಾಘನೀಯವಾಗಿದೆ ಎಂದು ಕೊಂಡಾಡಿದರು. ಅಲಂ ಖಾನ್ ಸರ್ ಅವರನ್ನು ಕೂಡ ಪುಸ್ತಕವನ್ನು ಮುಬೀನ್ ಅವರು ಬಂದು ಪುಸ್ತಕವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ನೋಡುವವರ ಕಣ್ಣಿ ಕಂಡು ಕೂಡ ಬದ್ಧವಾಗಿರ್ತಕ್ಕಂಥ ಮನಸ್ಸನ್ನು ಉಳಿರ್ತಕ್ಕಂಥ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅವರ ಆಸ್ಪತ್ರೆ 40 ಪುಟಗಳನ್ನು ಕೋವಿಡ್ ಸಂದರ್ಭದಲ್ಲಿ ನೀಡಿ ಅದ್ರ ಜೊತೆಯಲ್ಲಿ ರಾಜ್ಯಪಾಲರಿಂದ ವಿಶೇಷವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ತಂದಿರ್ತಾರೆ. ಆಮೇಲೆ ಪೊಲೀಸರಿಗೆ ನಾವೆಲ್ಲ ಹೋದಾಗ ಪೊಲೀಸರು ನಮ್ಮನ್ನು ಹಿಡಿತಾರೆ, ಆದ್ರೆ ಪೊಲೀಸರಿಗೆ ಹೆಲ್ಮೆಟ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತಲ್ವಾ, ಹಾಗಾಗಿ ಪೊಲೀಸರನ್ನು ಕೂಡ ಹೆಲ್ಮೆಟ್ ಅನ್ನು ಕೊಡಲು ಮುಖ್ಯವಾಗಿ ಗೌರವಿಸಿದ್ದಾರೆ. ಆಮೇಲೆ ಕಾರ್ಡ್ ಅನ್ನ ಆಸ್ಪತ್ರೆ ಬಂದಿದೆ. ನಿಜವಾಗ್ಲೂ ಅವರಿಗೆ ಒಂದು ಮೊದಲನೇದಾಗಿ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯಮಾನ್ಯರಿಂದ ತಮ್ಮಿಂದ ಹಾಗೂ ವೈಯಕ್ತಿಕವಾಗಿ ನಾವು ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರ ಹಾಗೂ ಅವರ ಇಡೀ ಕುಟುಂಬಕ್ಕೆ ತಮ್ಮ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಮಣ್ಣೂರ್ ಹಾಸ್ಪಿಟಲ್ ಮೂರು ವರ್ಷ ಮುಗಿದು ಇವತ್ತು 4ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದರ ಜೊತೆಗೆ ಇವತ್ತೇನು ಒಂದು ಬಹಳ ವಿಭಿನ್ನವಾದಂಥ ಮತ್ತು ವಿನೂತನವಾದಂಥ ಹಾಗೂ ಪ್ರಾಮಾಣಿಕವಾದಂಥ ಪ್ರಯತ್ನ ತಾವು ವೆಲ್ನೆಸ್ ರೆವಲ್ಯೂಷನ್ ಒಂದು ಹೆಲ್ತ್ ಮ್ಯಾಗಝೀನಿಂದ ತಾವೇನು ಮಾಡ್ತಾ ಇದ್ದೀರಾ, ಹೆಚ್ಚು ಅವೇರ್ನೆಸ್ ಬರಲಿ, ಹೆಚ್ಚು ರೀತಿಯಾಗಿ ವೈಜ್ಞಾನಿಕ ಮನೋಭಾವನೆ ಆರೋಗ್ಯದಲ್ಲಿ ಇರಲಿ ಅಂದ್ಬಿಟ್ಟು ತಾವೇನು ಮಾಡ್ತಾ ಇದ್ದೀರಾ, ಅದಕ್ಕೂ ಕೂಡ ನಮ್ಮೆಲ್ಲರ ಪರವಾಗಿ ತಮಗೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಡಾಕ್ಟರ್ ಫಾರೂಕ್ ಅವ್ರ ಬಗ್ಗೆ ನಾನು ಏನು ಹೇಳೋದಂತ ಗೊತ್ತಿಲ್ಲ, ಯಾಕಂದರೆ ನಾನು ಅವ್ರಿಗೆ ಭೇಟಿಯಾದಾಗಿಂದ ಪಾಪ ಯಾವಾಗಲೂ ಆಗೋದಕ್ಕಿಂತ ಮುಂಚೆನೂ ಅಷ್ಟೇ ನಾನು ಅವ್ರಿಗೆ ವೈಯಕ್ತಿಕವಾಗಿ ಹೆಚ್ಚು ನಾನು ಭೇಟಿಯಾಗಿರಲಿಲ್ಲ, ಆದರೆ ಫೋನ್ ಮಾಡಿ ನಮ್ಮ ಕಷ್ಟಗಳು ಹೇಳ್ಕೊಂಡಾಗ ಎಲ್ಲನೂ ಕೂಡ ಸ್ಪಂದಿಸಿದ್ದಾರೆ. ಸೊ ಅದಕ್ಕೆ ಭಾಳ ಜನ ನಮ್ಮ ಚಿತ್ತಾಪುರ ಚಿಂಚೋಳಿ ಮಂದಿ ಎಲ್ಲ ಅಡ್ರೆಸ್ ಇಲ್ಲೇ ಇದೆ. ಈಗ ನಮ್ಮ ಸರ್ಕಾರ ಬಂದದ ಅಂತ ಸ್ವಲ್ಪ ಜಿಮ್ಸಿಗೆ ಹೋಗ್ತಿರ್ಬೇಕು, ಆದರೂ ಕೂಡ ಅಲ್ಲಾಗ್ಲಾರ ಚಿಕಿತ್ಸೆ ಇಲ್ಲಿ ಖಂಡಿತವಾಗೂ ಆಗುತ್ತೆ. ಯಾಕಂದರೆ ಭಾಳ ಸಣ್ಣ ವಯಸ್ಸಿನಲ್ಲಿ ಮತ್ತು ಭಾಳ ಅಲ್ಪ ಅವಧಿನಲ್ಲಿ ಮಣ್ಣೂರು ಹಾಸ್ಪಿಟ್ಲಿಗೆ ಮತ್ತು ಅಲ್ಲಿರುವಂಥ ಡಾಕ್ಟರ್ಸ್ಗಳಿಗೆ ಮತ್ತು ವಿಶೇಷವಾಗಿ ಡಾಕ್ಟರ್ ಫಾರೂಕ್ ಅವರಿಗೆ ಬಹಳ ಗುಡ್ ವಿಲ್ ಅನ್ನು ತಂದಿದೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಈ ಗುಡ್ ವಿಲ್ ಯಾಕೆ ಬರ್ತಾ ಇದೆ ಅಂದರೆ, ತಾವು ಗುಣಮಟ್ಟದ ಚಿಕಿತ್ಸೆ ಜೊತೆಯಾಗಿ ಆ ಮಾನವೀಯತೆಯ ಸ್ಪರ್ಶ ಏನು ಕೊಡ್ತಾ ಇದ್ದೀರಾ, ಅದು ಬಹಳ ಪ್ರಮುಖವಾದಂಥ ವಿಷಯ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಚಿಕಿತ್ಸೆ ಎಲ್ಲನೂ ಆಗ್ಬೋದು, ಕೆಲವು ಕಡೆ ನೀವು ಹೇಳ್ದಂಗೆ ದೊಡ್ಡ ಹಾಸ್ಪಿಟ್ಲಿಗೆ, ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋದಾಗ ಅವ್ರಿಗೆ ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ಬೋದು, ಗುಣಮಟ್ಟ ಆಗ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲೂ ಕೂಡ ಯಾವುದೇ ಗ್ಯಾರಂಟಿ ನಾವು ಕೊಡ್ಲಿಕ್ಕೆ ಆಗಲ್ಲ, ನಾವು ಯಾರು ದೇವರಲ್ಲ. ಆದರೆ ನೀವು ಹೇಳ್ದಂಗೆ ಕಾರ್ಪೊರೇಟ್ ಏನು ಹಾಸ್ಪಿಟ್ಲಲ್ಲಿ ಏನು ಟ್ರೀಟ್ಮೆಂಟ್ ಇರುತ್ತೆ, ಅದೇ ಪ್ರೊಸೀಜರ್ಸ್ನ ತಾವು ಮಧ್ಯಮ ವರ್ಗದವರಿಗೆ ಮತ್ತು ಬಡವರಿಗೆ ಕೊಡ್ತಾ ಇದ್ದೀರಲ್ಲ, ಅದರಿಂದ ತಮಗೆ ಭಾಳ ಜನರ ಆಶೀರ್ವಾದ ಮಾಡ್ತಾ ಇದ್ದಾರೆ. ಈ ಆಶೀರ್ವಾದ ನಿಮಗೆ ಮುಂಬರುವ ದಿನಗಳಲ್ಲಿ ನೀವೇನು ಹೇಳ್ತಾ ಇದ್ದೀವಿ, ಇವತ್ತು 60 ಬೆಡ್ ಇದೆ, ಅದು 200 ಬೆಡ್ ಆಗೇ ಆಗುತ್ತೆ ಖಂಡಿತವಾಗಿ. ಆ 800-1000 ಕೂಡ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ 2 ಗುಣಗಳಿವೆ ತಮ್ಮ ಹತ್ರ. ಒಂದು ಮಾನವೀಯತೆ ಮೆರೆಯೋದು ಒಂದು ಏನು ಎಲ್ಲರಿಗೂ ಬರೋದಿಲ್ಲ, ಒಂದನೇದು. ಎರಡನೇದು, ನೀವು ನಿಮ್ಮ ಏನು ವೃತ್ತಿಯನ್ನು ಬಿಟ್ಟು ತಾವೇನು ಕೆಲಸ ಮಾಡ್ತಾ ಇದ್ದೀರಾ, ಕಾಯಕ ಮಾಡ್ತಾ ಇದ್ದೀರಾ, ಬಸವಣ್ಣ ತತ್ವ ಏನು ಕಾಯಕವೇ ಕೈಲಾಸ ಅಂದ್ಬಿಟ್ಟು ನಂಬಿ ತಾವು ಮಾಡ್ತಾ ಇದ್ದೀರಾ, ಖಂಡಿತವಾಗೂ ಜನರ ಮೆಚ್ಚುಗೆಗೆ ತಾವು ಪಾತ್ರರಾಗಿದ್ದೀರಾ. ಆಮೇಲೆ ಯಾರೂ ಕೂಡ ಇವತ್ತು ತಾವು ಗಮನಿಸಬೇಕು, ಯೂಶ್ವಲಿ ಹಾಸ್ಪಿಟಲ್ದು ಉದ್ಘಾಟನೆ ಇರ್ಬೋದು ಅಥವಾ ಅವರ ಒಂದು ವಾರ್ಷಿಕೋತ್ಸವ ಇರ್ಬೋದು, ಬರೀ ಹಾಸ್ಪಿಟಲ್ದ ಗುಣಗಾನ ಹಾಡ್ತಾರೆ. ಆದರೆ ಇವತ್ತು ತಾವು 50 ಜನರ ಬದುಕನ್ನು, ಅವರ ಬದುಕಿಗೆ, ಅವರ ಜೀವನಕ್ಕೆ ದೀಪ ಹಚ್ಚುವ ಕೆಲಸ ಇವತ್ತು ತಾವು ಏನು ಬುಕ್ಸ್ ಕೊಡುವ ಮುಖಾಂತರ ಮಾಡ್ತಾ ಇದ್ರೆ ಬಹುಶಃ ಅದು ಭಾಳ ದೊಡ್ಡ ಕೆಲಸ. ಆ ಬುಕ್ಸ್ ಅವ್ರಿಗೆ ಉಪಯೋಗ ಆದಮೇಲೆ ತಾವು ಬೇರೆಯವ್ರಿಗೆ ಕೊಡಬೇಕು.
ತಾವೇ ಇಟ್ಕೊಳೋದಲ್ಲ. ಯಾಕಂದರೆ ನಿಮ್ಗೆ ಒಳ್ಳೇದಾದರೆ ಬೇರೆಯವ್ರಿಗೂ ಒಳ್ಳೇದಾಗಬೇಕು. ಏನು ಕೆಲಸ ನಾವು ಮಾಡಬೇಕು, ಸರ್ಕಾರದಲ್ಲಿ ಇಟ್ಕೊಂಡು ಮಾಡಬೇಕು, ಇವತ್ತು ತಾವೆಲ್ಲ ಮಾಡ್ತಾ ಇದ್ದೀರ, ಅದಕ್ಕೂ ಕೂಡ ಒಳ್ಳೇದು. ಅದಲ್ಲದೆ ಕ್ರೀಡೆನಲ್ಲಿ ಕೂಡ ಇವತ್ತೇನು ಒಬ್ಬ ಯುವಕನಿಗೆ ತಾವು ಪ್ರೇರಣೆಯನ್ನು ನೀಡಿದ್ದೀರ. ದುಡ್ಡು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ಬೆಂತಟ್ಟಿ ಬೆಂಚಪ್ಪರಿಸಿ ನೀವು ಈ ಕ್ರೀಡೆನಲ್ಲಿ ಕೂಡ ತಾವು ಸಾಧನೆ ಮಾಡಬೇಕು ಅಂತ. ಯಾಕಂದರೆ ನಮ್ಮ ಭಾಗದಲ್ಲಿ ಎಲ್ಲರೂ ಮೊದಲೇದೇನು ಹೇಳ್ತಾರೆ ಅಂದರೆ, ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಎಲ್ಲರೂ ಇಲ್ಲಪ್ಪ ಬರೀ ಓದು 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 ಅಂತಾರೆ. ನೀನು ಡಾಕ್ಟರ್ ಆಗಬೇಕು, ನೀನು ಗೌರ್ಮೆಂಟ್ನಲ್ಲಿ ನೌಕರಿ ಪಡಿಬೇಕು, ನೀನು PSI ಆಗಬೇಕು, ನೀನು SDA ಆಗಬೇಕು, FDA ಆಗಬೇಕು ಅಂತ ಹೇಳ್ತಾರೆ. ಯಾರು ಕೂಡ ನಮ್ಮ ಭಾಗದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಆದರೆ ಇವತ್ತು ತಾವು ಆರ್ ಹೆಲ್ಪಿಂಗ್ ಅದರ್ಸ್ ಎಕ್ಸೆಲ್ ಇನ್ ಅದರ್ ಫೀಲ್ಡ್ಸ್ ದೆನ್ ಅಕಾಡೆಮಿಕ್ಸ್. ಅದನ್ನು ಕೂಡ ಒಂದು ಬಹಳ ಒಳ್ಳೆ ಸಂದೇಶವನ್ನು ತಾವು ರವಾನೆ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದರೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಇವೆಲ್ಲನೂ ಕೂಡ ಮಾಡ್ಬೇಕು. ಈಗ ತಾನೇ ಡಾಕ್ಟರ್ ಫಾರೂಕ್ ಅವರು ಹೇಳ್ತಾ ಇದ್ರು. ಇನ್ನು ಇದೇ ವೇಳೆಯಲ್ಲಿ ಮಣ್ಣೂರು ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರು ಮಾತನಾಡಿ, ಆಸ್ಪತ್ರೆ ಈಗ 4ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಸ್ಥಾಪಿಸಲಾದ ಈ ಆಸ್ಪತ್ರೆಯ ಯಶಸ್ಸಿನ ಹಿಂದೆ ನಮ್ಮ ಸಿಬ್ಬಂದಿ ವರ್ಗದ ಹಾಗೂ ವೈದ್ಯರ ಪರಿಶ್ರಮವಿದೆ ಎಂದರು. ಪೇಷಂಟ್ಸ್ಗೆ ಅಡಾಪ್ಟ್ ಮಾಡಿ ನಮ್ಮ ಹಾನರಬಲ್ ಗವರ್ನರ್ ಅವರ ಸರ್ ಇಂದ ನಮಗೆ ಒಂದು ಅವಾರ್ಡ್ ಸಿಕ್ಕಿದೆ. ಇದರ ಬಿಟ್ಟು ಒಂದು 200 ಪೂರ್ ಗರ್ಲ್ಸ್ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಮಾಡಿಬಿಟ್ಟು ಅವರಿಗೆ 18 ಇಯರ್ಸ್ ತನಕ ಅವರಿಗೆ ಎವ್ರಿ ಇಯರ್ ಅವರಿಗೆ ನಮ್ಮಿಂದ ಒಂದು ಹೆಲ್ಪ್ ಅಂತ ಹೇಳ್ಬೋದು. ಒಂದು 18 ಇಯರ್ಸ್ ಆದಮೇಲೆ ಒಂದು ಹುಡುಗಿ ಆಗಲಿ, ಆ ಹುಡುಗಿ ಒಂದು ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಆಗಲಿ ಬಂದಾಗ ನಮ್ಮಿಂದ ಒಂದು ಅವರಿಗೆ ನೆನಪಿರ್ಬೇಕಂತ ಹೇಳಿ ಅದು ಸಣ್ಣ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ಥರ ಇವತ್ತು ನಿಮ್ಮ ಮೆಚ್ಚಿನ ಎಲ್ಲ ನಮ್ಮ ಪ್ರಿಯಾಂಕ್ ಸರ್ ಅವ್ರದ್ದು ಒಂದು ಏನು ಐಡಿಯಾಲಜಿ ಇದೆ, ಒಂದು ಥಾಟ್ ಇದೆ ಸರ್ ಇಂದು, ಲೈಕ್ ಟು ಪ್ರಮೋಟ್ ದಿ ಬುಕ್ಸ್. ಆ ಬುಕ್ಸ್ಗೆ ಪ್ರಮೋಟ್ ಮಾಡಿ ಒಂದು ತಲೆಯಲ್ಲಿ ಬಂದು ಇವತ್ತು ಸರ್ ಬರ್ತಾ ಇದಾರೆ ಅಂದ್ರೆ ಸರ್ ಇಂದೇ ಐಡಿಯಾ ತಗೊಂಡು ಒಂದು 50 ಕಾಂಪಿಟೇಟಿವ್ ಎಕ್ಸಾಮ್ ಓದೋ ಹುಡುಗರಿಗೆ ನಾವು ಕರೆದಿ ಅವ್ರಿಗೊಂದು ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ನಮ್ಮ ಕಡೆಯಿಂದ ನಾವು ಕೊಡ್ತಾ ಇದ್ದೀವಿ. ಇವತ್ತು ನೀವತ್ತು ನೋಡ್ಬೋದು, ಇವತ್ತು ಯಾವುದು ಶಾಲೆ ಆಗ್ಲಿ ಹಾರ ಆಗ್ಲಿ ಇಲ್ಲ, ಇವತ್ತು ಎಲ್ಲ ಸನ್ಮಾನ ಒಂದು ಬುಕ್ ಇಂದ ಆಗಿದೆ ಎಲ್ಲರಿಗೆ. ಸೊ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗ್ತಾ ಇದೆ. ಬುಕ್ಕಿಗೆ ಹೆಂಗೆ ಪ್ರಮೋಟ್ ಮಾಡ್ಬೇಕು, ಇದು ಐಡಿಯಾ ಸರ್ ಇಂದ ಐಡಿಯಾ ಏನಿದೆ ಹಿಂದೆ ಬ್ಯಾಕ್ ಆಫ್ ದಿ ಮೈಂಡ್, ಪ್ರಮೋಟಿಂಗ್ ಬುಕ್, ಪ್ರಮೋಟಿಂಗ್ ಎಜುಕೇಶನ್. ಸೊ ಇದು ಎಲ್ಲರ ಲೈಫ್ ನಲ್ಲಿ ನಾವು ತರಬೇಕಂತ ನಾನು ಎಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಇದೇ ವೇಳೆಯಲ್ಲಿ 16 ವರ್ಷ ಒಳಗಿನ ಟೆನ್ನಿಸ್ ನಲ್ಲಿ ರಾಷ್ಟ್ರಮಟ್ಟದ ಸಾಧನೆ ಮಾಡಿದ ರಘು ಎನ್ನುವ ಸ್ಪರ್ಧಾಳುವಿಗೆ ರೂಪಾಯಿ 1,20,000 ರೂಪಾಯಿ ಮೊತ್ತದ ಪ್ರೋತ್ಸಾಹ ಧನ ಚೆಕ್ ವಿತರಣೆ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗಿರುವ 50 ಅಭ್ಯರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕಿ ಖನಿಜ ಫಾತಿಮಾ, ಸುಭಾಷ್ ರಾಠೋಡ್, ಅರವಿಂದ್ ಚೌಹಾಣ್, ಕಿರಣ್ ದೇಶ್ಮುಖ್, ಬಾಬು ಮಿಯಾ ಮನ್ನೂರ್, ಮಸೂದ್ ಅಲಿ ಹಸನ್, ಮಜರ್ ಹುಸೇನ್, ಫರಾಜುಲ್ ಇಸ್ಲಾಂ ಸೇರಿದಂತೆ ಹಲವರು ಇದ್ದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.